ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಟ್ರಂಪ್ ಭಾರತದ ಮೇಲೆ ವಿಧಿಸಿರುವಂತಹ ತೆರಿಗೆಯ ಪರಿಣಾಮಗಳು ಭಾರತದ ಮೇಲೆ ಬೀರೋದಕ್ಕೆ ಶುರುವಾಗಿದೆ. ಹಂತ ಹಂತವಾಗಿ ಭಾರತದ ಮೇಲೆ ಕೆಲವೊಂದು ವಿಚಾರದಲ್ಲಿ ಪರಿಣಾಮ ಖಂಡಿತವಾಗಿಯೂ ಆಗ್ತಾ ಇದೆ. ಮತ್ತೊಂದು ಕಡೆ ಭಾರತ ಅದನ್ನ ಎದುರಿಸ್ತಾ ಇದೆ. ಪ್ರಮುಖವಾಗಿ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಹತ್ರ 90ರ ಹತ್ತಿರ ಬರ್ತಾ ಇದೆ. ಆದರೆ ಭಾರತ ಕೂಡ ಇದಕ್ಕೆ ತಿರುಗೇಟು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಭಾರತದ ರೂಪಾಯಿ ಮೌಲ್ಯ ಒಂದ್ ಕಡೆ ಕುಸಿತಾ ಇದ್ರೆ ಮತ್ತೊಂದು ಕಡೆ ಇದೇ ರೂಪಾಯಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಮೂಲಕ ಟ್ರಂಪ್ಗೆ ತಿರುಗೇಟು ಕೊಡೋದಕ್ಕೆ ಭಾರತ ದೊಡ್ಡದೊಂದು ಪ್ಲಾನ್ ಮಾಡಿದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಈ ನಾಣ್ಣುಡಿ ಸದ್ಯ ಅಮೆರಿಕದ ಸ್ಥಿತಿಗೆ ಸರಿಯಾದ ಹೊಂದಿಕೆಯಾಗುತ್ತೆ. ಪ್ರಚಾರದ ತೆವಲಿಗೆ ತೆರಿಗೆ ಏರಿಕೆಯ ಬರೆ ಹಾಕಿರುವ ಟ್ರಂಪ್ ಹತಾಶರಾಗುವ ಕಾಲ ಮತ್ತಷ್ಟು ಸನಿಹ ಬಂದಿದೆ. ಕೈಲಾಗದವ ಮೈಯೆಲ್ಲ ಪರ್ಚ್ಕೊಂಡ ಅನ್ನುವ ಹಾಗೆ ಯಾರನ್ನು ಸರ್ವನಾಶ ಮಾಡ್ತೀನಿ ಅಂತ ಹೊರಟಿದ್ದ ಟ್ರಂಪ್ಗೆ ಆತನ ಅಸ್ತ್ರವೇ ಮುಳುವಾಗ್ತಿದೆ. ಭಾರತದ ಮೇಲೆ 50% ಆಮದು ಸುಂಕ ಹಾಕಿರುವ ಟ್ರಂಪ್ ಸರ್ಕಾರ ಖುದ್ದು ಈಗ ವಿಲವಿಲ ಅಂತಿದೆ. ಒಂದೆಡೆ ಅಮೆರಿಕ ಡಾಲರ್ ವಿಶ್ವದ ಇತರೆ ಕರೆನ್ಸಿಗಳ ಎದುರು ಕುಸಿತ ದಾಖಲಿಸ್ತಾ ಇದ್ರೆ, ಮತ್ತೊಂದು ಕಡೆ ಭಾರತ ಸುಂಕಾಸ್ತ್ರವನ್ನ ಮೆಟ್ಟಿ ನಿಲ್ಲುವತ್ತ ದೃಢ ಹೆಜ್ಜೆ ಇಟ್ಟಿದೆ. ವಿಶೇಷವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾತ್ರ ಕಾರ್ಯವೊಂದನ್ನ ಸದ್ದಿಲ್ಲದೆ ಮಾಡ್ತಾ ಇದೆ. ಇದರಿಂದ ನಮ್ಮ ವಿದೇಶಿ ವಿನಿಮಯ ಮೀಸಲು ಕೂಡ ಹೆಚ್ಚಾಗುತ್ತಲೇ ಹೋಗ್ತಿದೆ. ಹಾಗಾದ್ರೆ ಭಾರತ ತೆಗೆದುಕೊಳ್ಳುತ್ತಿರುವ ಆ ದಿಟ್ಟ ಕ್ರಮ ಯಾವುದು? US ಡಾಲರ್ನ ಕತೆ ಏನು? ಫಾರೆಕ್ಸ್ ರಿಸರ್ವ್ ಹೆಚ್ಚಾದರೆ ಆಗುವ ಲಾಭಗಳೇನು? ಅಮೆರಿಕ ಸುಂಕ ಏರಿಕೆಯಿಂದ ಭಾರತದ ಮೇಲಾಗುವ ದುಷ್ಪರಿಣಾಮಗಳೇನು? ಅದೆಲ್ಲವನ್ನ ಇವತ್ತಿನ ಈ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಕೆಟ್ಟ ಮೇಲಾದರೂ ಬುದ್ಧಿ ಕಲಿಬೇಕು ಅನ್ನೋದು ನೈತಿಕತೆಯ ಪಾಠ. ಬಹುಶಃ ಅಮೆರಿಕ ಅದಕ್ಕೂ ಎಳ್ಳು ನೀರು ಬಿಟ್ಟಂತೆ ತೋರ್ತಿದೆ. ದೀಪ ಆರುವಾಗ ಜೋರಾಗಿ ಉರಿಯುವ ಹಾಗೆ ಟ್ರಂಪ್ ಆಡಳಿತ ತನ್ನ ರಾಷ್ಟ್ರವನ್ನ ಸರ್ವನಾಶದತ್ತ ಕೊಂಡೊಯ್ತಿದ್ದಾರೆ. ಅಸಲಿಗೆ ಟ್ರಂಪ್ಗೆ ಅದ್ಯಾವ ಭೂತ ಹೊಕ್ಕಿದ್ಯೋ ಗೊತ್ತಿಲ್ಲ. ನಿತ್ಯ ಭಾರತವನ್ನ ಜಪಿಸದಿದ್ರೆ ಶಪಿಸದಿದ್ರೆ ಅವರಿಗೆ ತಿಂದ ಅನ್ನವೇ ಕರಗ್ತಿಲ್ಲ. ಇಲ್ಲಿವರೆಗೆ ಪಾಕಿಸ್ತಾನ ಒಂದೇ ಇತ್ತು, ಈಗ ಅಮೆರಿಕವೂ ಕೂಡ ಅದರ ಜೊತೆ ಸೇರಿದೆ. ಈಗಿರುವ ವಿಚಾರ ಅಂದ್ರೆ ಅಂತೂ ಇಂತೂ ಟ್ರಂಪ್ ಭಾರತದ ಮೇಲೆ 50% ತೆರಿಗೆಯನ್ನ ಹಾಕಿದ್ದಾರೆ. ಗಣೇಶ ಚೌತಿ ಬುಧವಾರದಿಂದಲೇ ಈ ಸುಂಕಾಸ್ತ್ರ ವಿಘ್ನವನ್ನ ಜಾರಿಗೆ ತರಲಾಗಿದೆ. ರಷ್ಯಾದಿಂದ ತೈಲ ಖರೀದಿ ಮುಂದುವರಿಸಿದ್ದಕ್ಕಾಗಿ ಟ್ರಂಪ್ ಸರ್ಕಾರ ಟ್ಯಾಕ್ಸ್ ಟಾರಿಫ್ ಅನ್ನ 25% 50ಕ್ಕೆ ಏರಿಸಿದೆ. ಆ ಮೂಲಕ ಹೇಳಿದಂತೆ ಅಮೆರಿಕ ಭಾರತವನ್ನ ನಿರಂತರವಾಗಿ ಸುಂಕದ ಮೂಲಕ ಬೆದರಿಸುವ ಪ್ರಯತ್ನ ಮುಂದುವರಿಸಿದೆ. ಈ ಕ್ಷಣಕ್ಕೆ ಹೇಳೋದಾದರೆ ಈ ತೆರಿಗೆ ಬರೆಯಿಂದ ಅಂತಹ ದೊಡ್ಡ ಎಫೆಕ್ಟ್ ಏನು ಆಗಿಲ್ಲ. ಆದರೆ ಸಣ್ಣ ಪುಟ್ಟ ವಿಚಾರಗಳಂತೂ ಆಗ್ತಾ ಇದೆ. ಉದಾಹರಣೆಗೆ ಭಾರತದ ರೂಪಾಯಿ ಮೌಲ್ಯ ಸದ್ಯಕ್ಕೆ ಕುಸಿತಾ ಇದೆ, ಆದರೆ ಭವಿಷ್ಯದಲ್ಲಿ ಅದು ಬದಲಾಗಬಹುದು. ಮತ್ತೊಂದು ಕಡೆ ದೂರಗಾಮಿ ಪರಿಣಾಮ ಅನ್ನುವ ಹಾಗೆ ಒಂದಷ್ಟು ಭಾರತದ ರಫ್ತು ವ್ಯವಹಾರದ ಮೇಲೆ ನೆಗೆಟಿವ್ ಪರಿಣಾಮ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಭಾರತ USಗೆ ವಾರ್ಷಿಕವಾಗಿ $87 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಅದರಲ್ಲೂ ಜವಳಿ, ಸಿದ್ಧ ಉಡುಪು, ಫುಟ್ವೇರ್, ಜೆಮ್ಸ್ ಸ್ಟೋನ್ಸ್, ಕೆಮಿಕಲ್ಸ್ ಹಾಗೂ ಸಮುದ್ರ ಆಹಾರಗಳನ್ನ ರಫ್ತು ಮಾಡಲಾಗುತ್ತೆ. ಇವುಗಳ ಅರ್ಧದಷ್ಟು ವ್ಯಾಪಾರದ ಮೇಲೆ ಈ ಸುಂಕ ನೀತಿ ಎಫೆಕ್ಟ್ ತರಬಹುದು. ಈ ಕ್ಷೇತ್ರಗಳಲ್ಲಿರುವ ಸಣ್ಣ ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳ ವ್ಯವಹಾರದ ಮೇಲೆ ಪ್ರತಿಕೂಲ ಪರಿಣಾಮ ಆಗಬಹುದು. ಪ್ರಮುಖವಾಗಿ ಉದ್ಯೋಗ ಕಡಿತ, ಬಂಡವಾಳ ಹಿಂತೆಗೆತದಂತಹ ಸಮಸ್ಯೆಗಳು ಉದ್ಭವಿಸಬಹುದು. MSME ಸೆಕ್ಟರ್ನಲ್ಲಿ ಸರಿಸುಮಾರು 2 ಕೋಟಿ ಉದ್ಯೋಗಗಳು ನಷ್ಟವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಈಗ ಅನುಭವಿಸುತ್ತಿರುವ ಹೆಚ್ಚುವರಿ ವ್ಯಾಪಾರದ ಖುಷಿಗೆ ಕಲ್ಲು ಬೀಳಲಿದೆ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಚ್ಚರಿಕೆ ನೀಡಿದೆ. ಇನ್ನು ಈ ಸುಂಕ ನೀತಿ ಕೇವಲ ಭಾರತಕ್ಕಷ್ಟೇ ಸಮಸ್ಯೆ ಆಗೋದಿಲ್ಲ, ಬದಲಾಗಿ ಅಮೆರಿಕಕ್ಕೂ ಸಂಕಷ್ಟ ತರಲಿದೆ. ಅಮೆರಿಕದಲ್ಲಿ ಆಮದು ವಸ್ತುಗಳ ಮೇಲೆ 50% ಸುಂಕ ಬೀಳೋದ್ರಿಂದ ವಸ್ತುಗಳ ಬೆಲೆ 2 ರಿಂದ 3 ಪಟ್ಟು ಏರುವ ಸಾಧ್ಯತೆ ಇದೆ. ಇದು ಹಣದುಬ್ಬರವನ್ನ ಏರಿಸಲಿದೆ. 2026ರ ವೇಳೆಗೆ ಅಮೆರಿಕದಲ್ಲಿ 2% ಹಣದುಬ್ಬರ ಪ್ರಮಾಣ ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಅಮೆರಿಕವೇನು ಸುಂಕಾಸ್ತ್ರದ ಮೂಲಕ ಬಗ್ಗಿಸಲು ಯತ್ನಿಸ್ತಾ ಇದೆ, ಆದರೆ ಭಾರತ ಅಮೆರಿಕದ ಪ್ರತಿರೋಧವನ್ನ ಮೆಟ್ಟಿ ನಿಲ್ಲುವ ಛಾತಿ ತೋರಿಸ್ತಾ ಇದೆ. ಕೆಲವೊಂದಿಷ್ಟು ಅನಾನುಕೂಲತೆಯ ಹೊರತಾಗಿಯೂ ಭಾರತ ಸದೃಢವಾಗಿ ನಿಲ್ಲುವ ಮುನ್ಸೂಚನೆ ನೀಡಿದೆ.
RBIನ ಇತ್ತೀಚಿನ ಪ್ರೆಸ್ ಬ್ರೀಫ್ಗಳನ್ನ ನೋಡಿದವರಿಗೆ ಭಾರತದ ಅಗಾಧತೆ ಅರ್ಥವಾಗ್ತಿದೆ. RBI ಈ ಸುಂಕಾಸ್ತ್ರವನ್ನ ಎದುರಿಸುವ ನಿಟ್ಟಿನಲ್ಲಿ ರೆಪೋ ದರವನ್ನ ಕಡಿತ ಮಾಡ್ತಿದೆ. ಜೊತೆಗೆ ಲಿಕ್ವಿಡಿಟಿ ಇನ್ಫ್ಯೂಷನ್ ಮಟ್ಟವನ್ನ ಕಾಪಾಡಿಕೊಳ್ಳುತ್ತಿದೆ. ಅಂದ್ರೆ ಹಣದ ಹರಿವು ನಿರಂತರವಾಗಿ ಇರುವಂತೆ ನೋಡಿಕೊಳ್ಳುತ್ತಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ RBI ರೂಪಾಯಿಯನ್ನ ಅಂತಾರಾಷ್ಟ್ರೀಯಕರಣಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ರೂಪಾಯಿಯನ್ನ ಅಂತಾರಾಷ್ಟ್ರೀಯಕರಣಗೊಳಿಸುವ ಪ್ರಾಸ್ತಾವಿಕ ಪ್ರಕ್ರಿಯೆಗಳು ಆರಂಭ ಕಂಡಿವೆ. ಕೆಲ ಮಾಹಿತಿಗಳ ಪ್ರಕಾರ ಸುಮಾರು 100 ದೇಶಗಳು ರೂಪಾಯಿಯ ಮೂಲಕವೇ ವ್ಯಾಪಾರ ವಹಿವಾಟು ಮಾಡಲು ಆಸಕ್ತಿ ತಳೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಗಮನಿಸಬೇಕಾದ ಸಂಗತಿ ಅಂದ್ರೆ RBI ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಕ್ಕೆ ಇಳಿದಿರೋದಂತೂ ಸತ್ಯ. ಇನ್ನು ರೂಪಾಯಿ ಮೌಲ್ಯದಲ್ಲಿ ಕುಸಿತ ಏರಿಳಿತಗಳು ಆಗ್ತಾನೆ ಇರುತ್ತೆ. ಸದ್ಯದ ಮಟ್ಟಿಗೆ ಸುಂಕ ಏರಿಕೆ ಮಾಡಿರೋದ್ರಿಂದ ರೂಪಾಯಿ ಮೌಲ್ಯ ಕುಸಿತವಾಗಿದೆ. ಆದರೆ ಇದಕ್ಕೆ ಕೌಂಟರ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲೇ RBI ಹೊಸ ಪ್ಲಾನ್ ಅನ್ನ ಮಾಡಿದೆ. ಅದೇ ರೂಪಾಯಿಯನ್ನ ಅಂತಾರಾಷ್ಟ್ರೀಯಕರಣಗೊಳಿಸೋದು. ಸದ್ಯದ ಮಟ್ಟಿಗೆ ಖಂಡಿತವಾಗಿಯೂ ರೂಪಾಯಿ ಮೌಲ್ಯ ಕುಸಿತ ಇದೆ. ಆದರೆ ಮುಂದಿನ ದಿನಗಳಲ್ಲಿ ರೂಪಾಯಿ ಮೌಲ್ಯ ಫೆನಿಕ್ಸ್ ಹಕ್ಕಿಯಂತೆ ಮೇಲೆದ್ದು ಬರುತ್ತೆ. ಇನ್ನು ಮತ್ತೊಂದು ಕಡೆ ಅಮೆರಿಕಾದ ಡಾಲರ್ ಮೌಲ್ಯ ಕೂಡ ವಿಶ್ವದ ಇತರೆ ಕರೆನ್ಸಿ ಎದುರು ಕುಸಿತ ದಾಖಲಿಸ್ತಾ ಇದೆ. ಕಳೆದೆರಡು ವಾರಗಳ ಅಂಕಿ ಅಂಶಗಳನ್ನ ನೋಡಿದ್ರೆ ನಿಮಗೆ ಇದರ ಅಂದಾಜು ಸಿಗುತ್ತೆ. ಗುರುವಾರ ಬೆಳಗ್ಗೆ ದಾಖಲಾದಂತೆ US ಡಾಲರ್ ಮೌಲ್ಯ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ. ಯೂರೋ, ಯೆನ್, ಪೌಂಡ್, ಸ್ವಿಸ್ ಕರೆನ್ಸಿ, ಆಸ್ಟ್ರೇಲಿಯಾ ಡಾಲರ್ ಹೀಗೆ ಜಾಗತಿಕ ಕರೆನ್ಸಿಗಳ ಎದುರು US ಡಾಲರ್ ಮೌಲ್ಯ ಇಳಿಕೆ ಕಾಣ್ತಾ ಇದೆ. ಇದು ಕೇವಲ 1 ದಿನ ಅಥವಾ 3 ದಿನಗಳ ಕಥೆಯಲ್ಲ. ಕಳೆದ 2 ವಾರಗಳಿಂದ ಅಮೆರಿಕ ಡಾಲರ್ ಸತತವಾಗಿ ಕುಸಿತ ಕಾಣ್ತಿದೆ. ಆಗಸ್ಟ್ ಮೊದಲ ವಾರದಿಂದಲೇ US ಡಾಲರ್ ಕೆಳಮುಖವಾಗಿದೆ. ವರದಿಯೊಂದರ ಪ್ರಕಾರ 1973ರ ಬಳಿಕ ಇದೇ ಮೊದಲ ಬಾರಿಗೆ ಡಾಲರ್ ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಟ್ರಂಪ್ ಸಾಹೇಬ್ರೇನೋ ಭಾರತ ಸೇರಿದಂತೆ ತೃತೀಯ ಜಗತ್ತನ್ನ ಆರ್ಥಿಕವಾಗಿ ತುಳಿಯುವ ಸಾಹಸ ಮಾಡ್ತಿದ್ದಾರೆ. ಆದರೆ ದುರಂತ ಅಂದ್ರೆ ಅದು ಅವರಿಗೆ ರಿವರ್ಸ್ ಆಗ್ತಿದೆ. ಅಮೆರಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ತಳ್ಳಣಗಳು ಕಾದಿವೆ ಅಂತಾಲೆ ಆರ್ಥಿಕ ತಜ್ಞರು ಎಚ್ಚರಿಸುತ್ತಿದ್ದಾರೆ. ಅಮೆರಿಕದ ಖ್ಯಾತ ಆರ್ಥಿಕ ತಜ್ಞ ರಿಚರ್ಡ್ ವೋಲ್ಫ್ ನೇರವಾಗಿಯೇ ಟ್ರಂಪ್ ನೀತಿಯನ್ನ ಟೀಕಿಸಿದ್ದಾರೆ. ಭಾರತದ ವಿರುದ್ಧ ಅಮೆರಿಕದ ಈ ಆರ್ಥಿಕ ಸಮರವು ತನ್ನ ಕಾಲಿಗೆ ತಾನೇ ಗುಂಡು ಹೊಡೆದುಕೊಂಡಂತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಖಾಸಗಿ ವಾಹಿನಿಯೊಂದರ ಸಂದರ್ಶನದಲ್ಲಿ ರಿಚರ್ಡ್ ವೋಲ್ಫ್ ಈ ಮಾತುಗಳನ್ನ ಹೇಳಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಭಾರತ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. ಬ್ರಿಕ್ಸ್ ಅನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಆರ್ಥಿಕ ಪರ್ಯಾಯ ಶಕ್ತಿಯಾಗಲು ಒತ್ತಾಯಿಸುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಭಾರತದ ವಿರುದ್ಧ ಕಠಿಣ ವ್ಯಕ್ತಿಯಂತೆ ವರ್ತಿಸುತ್ತಿರುವ ಅಮೆರಿಕದ ನಡೆ ಆತ್ಮಾಹುತಿಗೆ ಸಮ ಅಂತ ಅವರು ಬಣ್ಣಿಸಿದ್ದಾರೆ. ವಿಶೇಷವಾಗಿ ಭಾರತ ಹಾಗೂ ಅಮೆರಿಕವನ್ನ ರಿಚರ್ಡ್ ಆನೆ ಮತ್ತು ಇಲಿಗೆ ಹೋಲಿಸಿದ್ದಾರೆ. ಅಮೆರಿಕದ ತೆರಿಗೆ ದಾಳಿ ಇಲಿ ಆನೆಗೆ ಮುಷ್ಟಿಯಿಂದ ಹೊಡೆದಂತಿದೆ ಅಂತ ಗೇಲಿ ಮಾಡಿದ್ದಾರೆ. ಇನ್ನು ಭಾರತದ ಮೇಲಾಗುವ ನೆಗೆಟಿವ್ ಎಫೆಕ್ಟ್ ತಡೆಯುವ ನಿಟ್ಟಿನಲ್ಲಿ RBI ಜೊತೆಗೆ ಕೇಂದ್ರ ಸರ್ಕಾರವು ಟೊಂಕ ಕಟ್ಟಿ ನಿಂತಿದೆ. ಈಗಾಗಲೇ PM ಮೋದಿ ಖುದ್ದು GST ವಿನಾಯಿತಿಗಳನ್ನ ಘೋಷಣೆ ಮಾಡಿದ್ದಾರೆ. ದೀಪಾವಳಿಗೆ ಗಿಫ್ಟ್ ರೀತಿಯಲ್ಲಿ GST ಸರಳೀಕರಣ ಮಾಡೋದಾಗಿ ಹೇಳಿದ್ದಾರೆ. ಇದಲ್ಲದೆ ಅನಗತ್ಯ ವೆಚ್ಚಗಳ ಕಡಿತ, ಹೂಡಿಕೆ ಉತ್ತೇಜನ ಹಾಗೂ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳುವತ್ತ ಹೆಜ್ಜೆ ಇಟ್ಟಿದೆ. ಬೃಹತ್ ಕೈಗಾರಿಕೆ, ವಾಣಿಜ್ಯ ಸಚಿವಾಲಯ, ಹಣಕಾಸು ಸಚಿವಾಲಯ ಹಾಗೂ ಸಾಗರೋತ್ತರ ವ್ಯವಹಾರ ಮಂತ್ರಾಲಯಗಳು ಈ ವಿಚಾರದಲ್ಲಿ ಕೆಲಸದಲ್ಲಿ ನಿರತವಾಗಿದೆ. ಇನ್ನು ಅಮೆರಿಕಾಗೆ ರಫ್ತಾಗುವ ವಸ್ತುಗಳನ್ನ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡುವ ನಿಟ್ಟಿನಲ್ಲಿ ಮಾತುಕತೆಗಳು ನಡೆದಿದೆ. UK, ಆಸ್ಟ್ರೇಲಿಯಾ ಹಾಗೂ UAE ದೇಶಗಳ ಜೊತೆ ವ್ಯಾಪಾರವನ್ನ ಬಲಪಡಿಸುವ ಕೆಲಸ ಮಾಡಲಾಗ್ತಾ ಇದೆ. ಇದಲ್ಲದೆ ವಿದೇಶಾಂಗ ಇಲಾಖೆ 10 ಹಲವು ರಾಷ್ಟ್ರಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಸಂಭವನೀಯ ಪರಿಸ್ಥಿತಿ ಎದುರಿಸಲು ಸಜ್ಜಾಗುತ್ತಿದೆ. ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗುತ್ತಿದ್ದ ಗೂಡ್ಸ್ ಗಳನ್ನ ಪರ್ಯಾಯವಾಗಿ ಬೇರೆ ರಾಷ್ಟ್ರಗಳಿಗೆ ಮಾರಾಟ ಮಾಡಲು ಭಾರತ ಯೋಜಿಸುತ್ತಿದೆ. ಇನ್ನು ಇತ್ತ ಅಮೆರಿಕದ ನಿರಂತರ ಸುಂಕ ಪರಿಹಾರದ ಮಧ್ಯೆಯೂ ನಮ್ಮ ವಿದೇಶಿ ವಿನಿಮಯದ ಮೀಸಲು ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ಇತ್ತೀಚಿನ ವರದಿ ಪ್ರಕಾರ ಅಮೆರಿಕ 25% ತೆರಿಗೆ ಹಾಕಿದ ಮೇಲೂ ನಮ್ಮ ಫಾರೆಕ್ಸ್ ರಿಸರ್ವ್ ಸತತ 2ನೇ ವಾರವೂ ಏರಿಕೆ ಕಂಡಿದೆ. ಇನ್ನು 50% ಆಮದು ಸುಂಕ ಹಾಕಿದ ಬಳಿಕವೂ ರಿಸರ್ವ್ ಬ್ಯಾಂಕ್ ಈ ವಿಚಾರದಲ್ಲಿ ಬಿಗ್ ಸ್ಟೇಟ್ಮೆಂಟ್ ನೀಡಿದೆ. ಮುಂದಿನ ದಿನಗಳಲ್ಲಿ ನಡೆಯುವ ತೆರಿಗೆ ಸಮರವನ್ನ ಸಮರ್ಥವಾಗಿ ಎದುರಿಸುವ ತಿರುಗೇಟು ನೀಡಿದೆ. ಕೇವಲ ಬಾಯಿ ಮಾತಿಗೆ RBI ಈ ಇಶಾರೆಯನ್ನ ತೋರಿಸ್ತಿಲ್ಲ. ಬದಲಾಗಿ ಅಮೆರಿಕದೊಂದಿಗೆ ಸುದೀರ್ಘ ಆರ್ಥಿಕ ಸಮರ ನಡೆಸಲು ಭಾರತ ಶಕ್ಯವಿದೆ ಅನ್ನೋದನ್ನ ಒತ್ತಿ ಹೇಳಿದೆ. ಪ್ರಮುಖವಾಗಿ ವಿದೇಶಿ ವಿನಿಮಯಕ್ಕೆ ಸಂಬಂಧಿಸಿದಂತೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಸ್ಪಷ್ಟನೆ ನೀಡಿದ್ದಾರೆ. ಮುಂದಿನ 12 ತಿಂಗಳುಗಳ ಕಾಲ ಭಾರತ ಸಶಕ್ತವಾಗಿ ಆಮದು ವ್ಯವಹಾರವನ್ನ ನಿರಾತಂಕವಾಗಿ ಮುನ್ನಡೆಸುವಷ್ಟು ಸಾಮರ್ಥ್ಯ ಹೊಂದಿದೆ ಅಂತ ತಿಳಿಸಿದ್ದಾರೆ. ಭಾರತ ಇದೇ ಮೊದಲ ಬಾರಿಗೆ ತನ್ನ ವಿದೇಶಿ ವಿನಿಮಯವನ್ನ ದಾಖಲೆ ಪ್ರಮಾಣದಲ್ಲಿ
ಮ್ಯಾನೇಜ್ ಮಾಡ್ತಿದೆ. ಹೀಗಾಗಿ ದೀರ್ಘಕಾಲೀನ ಆರ್ಥಿಕ ಪ್ರತಿರೋಧವನ್ನ ಎದುರಿಸಲು ಇದು ಸಹಾಯ ಮಾಡಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಪ್ರವಾಸ ಮಾಡಿದ್ದಾರೆ. ಮೊದಲಿನಿಂದಲೂ ಜಪಾನ್ ಭಾರತದ ಪರಮಾಪ್ತ ರಾಷ್ಟ್ರಗಳಲ್ಲೊಂದು. ಹೀಗಾಗಿ ಮೋದಿ ಭೇಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ. ಜಪಾನ್ ಜೊತೆ ಮತ್ತಷ್ಟು ಮೈತ್ರಿಯುತ ಸಂಬಂಧಗಳನ್ನ ಈ ಭೇಟಿಯಿಂದ ನಿರೀಕ್ಷಿಸಲಾಗಿದೆ. ಇನ್ನು ಜಪಾನ್ ಭೇಟಿ ಬಳಿಕ ಪ್ರಧಾನಿ ಚೀನಾಗೆ ತೆರಳಿದ್ದಾರೆ. ಇದಂತೂ ಟ್ರಂಪ್ ಆಡಳಿತವನ್ನ ತುದಿಗಾಲ ಮೇಲೆ ನಿಲ್ಲಿಸಿದೆ. ಈಗಾಗಲೇ ಅಮೆರಿಕದ ಸುಂಕಾಸ್ತ್ರದಿಂದ ಭಾರತ, ರಷ್ಯಾ, ಚೀನಾ ತ್ರಿಕೋನ ಮೈತ್ರಿ ಏರ್ಪಟ್ಟಿದೆ. ಅದರ ನಡುವೆ ಈ ಮೂರು ರಾಷ್ಟ್ರಗಳ ಮುಖ್ಯಸ್ಥರು ಒಂದೆಡೆ ಸೇರ್ತಿರುವುದು ಟ್ರಂಪ್ರಿಗೆ ಬಿಸಿ ಮುಟ್ಟಿಸಿದೆ. ಈ ಪ್ರವಾಸದ ವೇಳೆ ಭಾರತ ಪ್ರಮುಖವಾಗಿ ಸುಂಕಾಸ್ತ್ರದಿಂದ ಪಾರಾಗುವ ನಿಟ್ಟಿನಲ್ಲಿ ಪರ್ಯಾಯ ಮಾರ್ಗಗಳನ್ನೇ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಬ್ರಿಕ್ಸ್ ಒಕ್ಕೂಟದ ಬಲವರ್ಧನೆ ಹಾಗೂ ಏಷ್ಯಾ ರಾಷ್ಟ್ರಗಳ ಒಗ್ಗಟ್ಟನ್ನ ಈ ವೇದಿಕೆಗಳಲ್ಲಿ ಬಲವಾಗಿ ಪ್ರತಿಪಾದಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಮೇಲೆ ಹೇಳಿದ ಹಾಗೆ ಅಮೆರಿಕ ಹಾಕಿರುವ ಶೇಕಡ 50% ತೆರಿಗೆ ನಮ್ಮ ರಫ್ತು ಉದ್ಯಮದ ಮೇಲೆ ಪರಿಣಾಮ ಬೀರಬಹುದು. ಇಲ್ಲ ಎಂದು ಖಂಡಿತವಾಗಿ ಹೇಳಲು ಸಾಧ್ಯವಿಲ್ಲ. ಅದರಲ್ಲೂ ರಫ್ತು ಉದ್ಯಮವನ್ನು ಅವಲಂಬಿಸಿ ವಸ್ತುಗಳನ್ನು ಉತ್ಪಾದಿಸುವ ಎಂಎಸ್ಎಂಇಗಳು ಕೆಲ ಸಮಸ್ಯೆಗಳನ್ನು ಎದುರಿಸಬಹುದು. ಹಾಗಂತ ಇದರಿಂದ ಕೇವಲ ನಮಗಷ್ಟೇ ಸಮಸ್ಯೆಯಾಗೋದಿಲ್ಲ. ಮುಂದೆ ಹೇಳಿದಂತೆ ಅಮೆರಿಕಾಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ತಂದೊಡ್ಡಲಿದೆ. ಆದರೆ ಭಾರತ ಪರ್ಯಾಯ ಆಯ್ಕೆಗಳತ್ತ ಚಿತ್ತ ನೆಟ್ಟಿರೋದ್ರಿಂದ ಸಮಸ್ಯೆ ಬಿಗಡಾಯಿಸಲಾರದು ಅನ್ನುವ ಆಶಾವಾದವಿದೆ. ಅದೇನೇ ಇರಲಿ, ಅಮೆರಿಕ ಒಡ್ಡುತ್ತಿರುವ ಈ ಪರೋಕ್ಷ ಬೆದರಿಕೆಯನ್ನ ಭಾರತ ಮೆಟ್ಟಿ ನಿಲ್ಲಲು ಸಜ್ಜಾಗಿದೆ. ಟ್ರಂಪ್ ಇನ್ನಾದರೂ ತಮ್ಮ ತಪ್ಪುಗಳನ್ನ ತಿದ್ದಿಕೊಂಡು ಈ ಅನಗತ್ಯ ಸುಂಕ ಸಮರವನ್ನ ನಿಲ್ಲಿಸಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.